ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮ ಬನ್ನಂಜಯ ಗೋವಿಂದಾಚಾರ್ಯರ ಪ್ರವಚನ ಆಧಾರಿತ. ಓಂ ವಿಶ್ವಂ ವಿಶ್ವೂರ ಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃದ್ಭೂತ ಬುದ್ಭಾವೋ ಭೂತಾತ್ಮ ಭೂತಭಾವನಃ. ವಿಶ್ವಂ, ವಿಷ್ಣು ಸಹಸ್ರನಾಮದ ಮೊದಲು ನಾಮ ವಿಶ್ವ. ಈ ಹಿಂದೆ ಹೇಳಿದಂತೆ ವಿಷ್ಣು ಸಹಸ್ರನಾಮದ ಸರ್ವ ವೇದಗಳ ಸಾರ. ಇಲ್ಲಿ ವಿ ಎಂದರೆ ಪಕ್ಷಿ ಅನ್ನುವ ಅರ್ಥವನ್ನು, ಶ್ವ ಎಂದರೆ ಚಲಿಸುವವನು ಎನ್ನುವ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದ ವೇದಗಳ ಅಭಿಮಾನಿ ದೇವತೆಯಾದ ಗರುಡನನ್ನು ತನ್ನ ವಾಹನವಾಗಿರಿಸಿಕೊಂಡಿರುವ ಭಗವಂತ ವಿಶ್ವ. ಮೇಲೆ ಹೇಳಿದ ಅರ್ಥವಲ್ಲದೆ ಇನ್ನೂ 10 ಹಲವು ಅರ್ಥಗಳನ್ನು ವಿಶ್ವ ಎನ್ನುವ ನಾಮದಲ್ಲಿ ನಾವು ನೋಡಬಹುದು. ಚತುರ್ಮುಖ ಬ್ರಹ್ಮನನ್ನು ವಿಶ್ವ ಎಂದು ಕರೆಯುತ್ತಾರೆ. ಸೃಷ್ಟಿಕರ್ತನಾದ ಬ್ರಹ್ಮನನ್ನು ತನ್ನ ನಾಭಿಯಲ್ಲಿ ಧರಿಸಿರುವ ಭಗವಂತ, ಆತನ ಮೂಲಕ ಈ ಸೃಷ್ಟಿಗೆ ಕಾರಣಕರ್ತನಾಗಿದ್ದಾನೆ. ಆದ್ದರಿಂದ ಆತ ವಿಶ್ವಂ. ಆಂಜನೇಯ ರೂಪಿ ಮುಖ್ಯಪ್ರಾಣನನ್ನು ಕೂಡ ವಿಶ್ವ ಎಂದು ಕರೆಯುತ್ತಾರೆ. ನಮ್ಮ ದೇಹಕ್ಕೆ ಚಲನೆಯನ್ನು ಕೊಡುವಂತಹ ಪ್ರಾಣಶಕ್ತಿಯಾದ ಮುಖ್ಯಪ್ರಾಣನಲ್ಲಿ ತುಂಬಿದ್ದ ನಮ್ಮ ದೇಹದಲ್ಲಿ ರೂಪದಲ್ಲಿ ಪ್ರವೇಶಿಸಿ ಅಂತರ್ಯಾಮಿಯಾಗಿ ದೇಹದ ಒಳಗೂ ಹೊರಗೂ ತುಂಬಿರುವ ಪರಿಪೂರ್ಣ ಜ್ಞಾನಾನಂದಮಯನಾದ ಭಗವಂತ ವಿಶ್ವಂ. ವಿಷ್ಣು. ಸಾಮಾನ್ಯವಾಗಿ ವಿಷ್ಣು ಎನ್ನುವ ನಾಮ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಎಂದು ತಿಳಿಯುವವರೇ ಹೆಚ್ಚು. ಆದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದಲ್ಲಿ ದೇವರು ಎನ್ನುವುದಕ್ಕೆ ಯಾವ ವಿಶೇಷಣೆ ಇದೆಯೋ ಅದರ ಸಂಸ್ಕೃತ ಪದ ವಿಷ್ಣು. ವಿಷ್ಣು ಎಂದರೆ ಸರ್ವಶಬ್ದ ವ್ಯಾಚನಾದ ಸರ್ವಗತನಾದ ಭಗವಂತ, ಆಮ್ನಿಪೋಟೆಂಟ್ ಆ್ಯಂಡ್ ಆಮ್ನಿಪ್ರೆಸೆಂಟ್ ಎಂದರ್ಥ. ಇದು ಜಾತಿ ಧರ್ಮವನ್ನು ಮೀರಿ ಎಲ್ಲರೂ ಒಪ್ಪುವಂತಹ ಅರ್ಥ. ಇನ್ನು ಈ ಪದವನ್ನು ಒಡೆದು ನೋಡಿದರೆ ವಿಷ್ಣು ಆಗುತ್ತದೆ. ವಿಷ್ಣು ಎಂದರೆ ವಿಶಿಷ್ಟವಾದ ಜ್ಞಾನ ಕೊಡುವವನು. ಒಳಗೆ ಇದ್ದು ಸಂಸಾರ ವಿಷಯವನ್ನು ಪರಿಹರಿಸಿ ನಮ್ಮ ಕ್ರಿಯೆಯನ್ನು ನಿಯಂತ್ರಿಸುವ ಪರಿಪೂರ್ಣವಾದ ಪ್ರಾಣಶಕ್ತಿ. ಎಲ್ಲರನ್ನೂ ರಕ್ಷಿಸುವ ಬಲ ಇರುವ ಸರ್ವಶಕ್ತ ಭಗವಂತ ವಿಷ್ಣು. ವಷಟ್ಕಾರ. ಭಗವಂತನನ್ನು ವಷಟ್ಕಾರ ಎಂದು ಕರೆಯುತ್ತಾರೆ ಎನ್ನುವ ವಿಷಯ ಹೆಚ್ಚಿನವರಿಗೆ ತಿಳಿದಿಲ್ಲ. ಹಿಂದಿನ ಕಾಲದಲ್ಲಿ ವೈದಿಕ ಸಂಪ್ರದಾಯವಿರುವ ಪ್ರತಿಯೊಂದು ಮನೆಗಳಲ್ಲಿ ಅಗ್ನಿಹೋತ್ರ ಮಾಡುವುದು ನಿತ್ಯ ಕರ್ಮವಾಗಿತ್ತು. ಅಗ್ನಿಹೋತ್ರದಲ್ಲಿ ಭಗವಂತನಿಗೆ 5 ಮಂತ್ರಗಳಿಂದ ಯಜ್ಞನಾಮಕ, ಯಜ್ಞಪುರುಷ, ಯಜ್ಞೇಶ್ವರ, ಯಜ್ಞಭಾವನ, ಯಜ್ಞಭೋಕ್ತ ಆಹುತಿಯನ್ನು ಕೊಡುತ್ತಿದ್ದರು. ಈ ಮಂತ್ರದಲ್ಲಿ ಬರುವ 5ನೇ ಹೆಸರು ಭಗವಂತನ ವಷಟ್ಕಾರ ಎನ್ನುವ ನಾಮ. ಏಕೆ ಅವನು ವಷಟ್ಕಾರ? ತಾನು ಇಚ್ಛಿಸಿದಂತೆ ಜಗತ್ತನ್ನು ಸೃಷ್ಟಿ ಮಾಡಿ ಈ ಕೆಳಗಿನ 6 ಮುಖದಲ್ಲಿ ಜಗತ್ತಿನಾದ್ಯಂತ ತುಂಬಿರುವವನು ವಷಟ್ಕಾರ. 1. ಜ್ಞಾನ. ಒಂದು ವಸ್ತುವನ್ನು ಸೃಷ್ಟಿ ಮಾಡುವ ಸರ್ವಜ್ಞ ಶಕ್ತಿ ಇರುವವನು. 2. ಶಕ್ತಿ, ಕರ್ತೃತ್ವ ಶಕ್ತಿ ಉಳ್ಳವನು. 3. ಬಲ, ರಕ್ಷಣೆ ಮಾಡುವ ತಾಕತ್ತು, ಧಾರಣಶಕ್ತಿ ಇರುವವನು. 4.
ಐಶ್ವರ್ಯ, ಎಲ್ಲುವುದರ ಒಡೆತನ. 5. ವೀರ್ಯ, ಪರಾಕ್ರಮ ದುಷ್ಟಶಕ್ತಿಯನ್ನು ಸಂಹಾರ ಮಾಡುವ ಶಕ್ತಿಯುಳ್ಳವನು. 6. ತೇಜಸ್ಸು, ಜಗತ್ತನ್ನು ಬೆಳಗಿಸುವ ಬೆಳಕು. ಈ ಮೇಲಿನ 6 ಗುಣಗಳಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಗಳಿಗೆ ಕಾರಣನಾದ ಪರಬ್ರಹ್ಮ ವಷಟ್ಕಾರ. ಭೂತಭವ್ಯ ಭವತ್ಪ್ರಭು, ಭಗವಂತ ಎಲ್ಲ ಕಾಲದಲ್ಲೂ ಈ ಲೋಕವನ್ನು ರಕ್ಷಿಸುತ್ತಿರುತ್ತಾನೆ. ಹಿಂದೆ ಅನಂತವಾಗಿ ಇದ್ದಿದ್ದು ಭೂತಕಾಲದಲ್ಲಿ, ಮುಂದೆ ಬರುವ ಅನಂತ ಭವಿಷ್ಯತ್ ಕಾಲ ಹಾಗೂ ವರ್ತಮಾನ ಕಾಲದಲ್ಲಿ ಈ ಲೋಕವನ್ನು ರಕ್ಷಿಸುವವ ಆ ಭಗವಂತ. ಈ ನಾಮವನ್ನು ನಾವು ಒಡೆದು ನೋಡಿದಾಗ ಭೂತ, ಭವಿ, ಭವಂತಿ, ಪ್ರಭು ಎನ್ನುವ 4 ಪದಗಳನ್ನು ನೋಡಬಹುದು. ಭೂತಿಯನ್ನು ಪಡೆದವರು ಭೂತಗಳು, ಅಂದರೆ ಮುಕ್ತಿಗೆ ಯೋಗ್ಯವಾದ ಸಾತ್ವಿಕರು. ಭವಿಗಳು ಎಂದರೆ ಸಂಸಾರಿಗಳು ಅಥವಾ ರಾಜಸರು. ಭವಂತಿ ಎಂದರೆ ಜೀವನದಲ್ಲಿ ಎತ್ತರಕ್ಕೆ ಏರದ ತಾಮಸರು. ಆದ್ದರಿಂದ ಭೂತಭವ್ಯ ಭವತ್ಪ್ರಭು ಎಂದರೆ ಸಾತ್ವಿಕರು, ರಾಜಸರಿಗೂ ಹಾಗೂ ತಾಮಸರಿಗೂ ಪ್ರಭು ಎಂದರ್ಥ. ಈ ರೀತಿ ಹಿಂದೆ ಇದ್ದವನು, ಈಗಲೂ ಇರುವವನು, ಮುಂದೆ ಎಂದೆಂದೂ ಎಲ್ಲರ ಪ್ರಭುವಾಗಿ ಸರ್ವಜೀವ ರಕ್ಷಕನಾಗಿರುವ ಭಗವಂತ ಭೂತಭವ್ಯ ಭವತ್ಪ್ರಭು. ಭೂತಕೃತ್. ಸಂಸ್ಕೃತದಲ್ಲಿ ಕೃತ್ ಅನ್ನುವ ಪದಕ್ಕೆ 2 ಅರ್ಥವಿದೆ. 1 ಸೃಷ್ಟಿ, 2 ಸಂಹಾರ. ಅದೇ ರೀತಿ ಭೂತಗಳಲ್ಲಿ 2 ವಿಧ. 1 ಆಚೇತನ ಭೂತ, ಅಂದರೆ ಪಂಚಭೂತಗಳು, ಮಣ್ಣು, ಬೆಂಕಿ, ನೀರು, ಗಾಳಿ ಮತ್ತು ಆಕಾಶ. 2 ಚೇತನಭೂತ, ಅಂದರೆ ಪಂಚಭೂತಗಳಿಗಿಂತ ಅದು ಜೀವಗಳು. ಭೂತಕೃತ್ ಸೃಷ್ಟಿ, ಅಂದರೆ ಪಂಚಭೂತಗಳ ಸೃಷ್ಟಿಕರ್ತ, ಪಂಚಭೂತಾತ್ಮವಾದ ಬ್ರಹ್ಮಾಂಡದ ಸೃಷ್ಟಿಕರ್ತ. ಬ್ರಹ್ಮಾಂಡದಲ್ಲಿ ಪಂಚಭೂತಗಳಿಂದಾದ ಪಿಂಡಾಂಡ ಸೃಷ್ಟಿ ಮಾಡಿದವ, ಪಿಂಡಾಂಡದಲ್ಲಿ ಜೀವನವನ್ನು ಇರಿಸಿ ದೇಹ ಸೃಷ್ಟಿ ಮಾಡಿದವ ಮತ್ತು ಸಾಧನೆ ಮೂಲಕ ಜೀವರಿಗೆ ಮುಕ್ತಿಯನ್ನು ಕರುಣಿಸುವವ. ಭೂತಕೃತ್ ಸಂಸಾರ, ಅಂದರೆ ದೇಹನಾಶ ಮೂಲಕ ಜೀವರನ್ನು ನಾಶ ಮಾಡುವವ, ಅಭಿವೃದ್ಧಿ ಹೊಂದದ ತಾಮಸ ಜೀವರನ್ನು ನಾಶ ಮಾಡುವವ. ಪಂಚಭೂತಾತ್ಮವಾದ ಶರೀರ ನಾಶ ಮಾಡುವವ, ಪಂಚಭೂತಾತ್ಮವಾದ ಬ್ರಹ್ಮಾಂಡ ನಾಶ ಮಾಡುವವ, ಪ್ರಳಯ ಕಾಲದಲ್ಲಿ ಪಂಚಭೂತಗಳನ್ನು ನಾಶ ಮಾಡುವವ. ಭೂತಭೃತ್ ಸೃಷ್ಟಿ, ಸ್ಥಿತಿ, ಲಯದಲ್ಲಿ ಪಂಚಭೂತಗಳು ಧಾರಣೆ ಮಾಡುವವ, ಪಂಚಭೂತಾತ್ಮವಾದ ಬ್ರಹ್ಮಾಂಡ ಧಾರಣೆ ಮಾಡುವವ, ಪಂಚಭೂತಗಳಿಂದಾದ ಪಿಂಡಾಂಡ ಧಾರಣೆ ಮಾಡುವವ, ಪಿಂಡಾಂಡದಲ್ಲಿರುವ ಜೀವನವನ್ನು ಧಾರಣೆ ಮಾಡುವವ ಮತ್ತು ಮುಕ್ತಿಯನ್ನು ಪಡೆದು ಜೀವರನ್ನು ಧಾರಣೆ ಮಾಡುವವ. ಭಾವ ಸೃಷ್ಟಿ, ಸ್ಥಿತಿ, ಲಯ ಇದು ಭಗವಂತನ ಗುಣ. ಆತ ಸಚ್ಚಿದಾನಂದ. ಹುಟ್ಟು, ಸಾವು ನೈಸರ್ಗಿಕ ಕ್ರಿಯೆ. ಸಾವು ಹುಟ್ಟಿನ ಮೂಲ, ಹುಟ್ಟು ಸಾವಿನ ಮೂಲ. ಭಗವಂತ ಎಂದೆಂದಿಗೂ ಶಾಶ್ವತವಾಗಿ ಇರುವವ. ಭಾವ ಅಂದರೆ ಸಚ್ಚಿದಾನಂದ ಸ್ವರೂಪ. ಭೂತಾತ್ಮ ಪಂಚಭೂತಗಳಲ್ಲಿ ವ್ಯಾಪಿಸಿದವ, ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದವ, ಪಿಂಡಾಂಡದಲ್ಲಿ ತುಂಬಿರುವವ, ಎಲ್ಲ ಜೀವದಲ್ಲಿ ಅಂತರ್ಯಾಮಿಯಾಗಿ ತುಂಬಿರುವವ. ಭೂತಿಯನ್ನು ಉನ್ನತಿ ಹೊಂದಿದ ಜೀವಿಗಳಿಗೆ ಮುಕ್ತಿಯನ್ನು ಕರುಣಿಸುವವ ಭಗವಂತ ಭೂತಾತ್ಮ. ಭೂತಭಾವನ ಸೃಷ್ಟಿ, ಸ್ಥಿತಿ, ಸಂಹಾರಗಳಿಗೆ
ಕಾರಣವಾದ ಜೀವಗಳಿಗೆ ಸುಖ ದುಃಖ ಕೊಡುವವ ಭೂತಭಾವನ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.